ಓಕೆ. ಇನ್ನ ಭವ್ಯ ಅವರು ಮತ್ತೆ ಅಣ್ಣ ಜಿಂಕೆ ಬಗ್ಗೆ ಹೇಳೋದಿದ್ರೆ, ಅದು ಆ ಜಿಂಕೆಗಳ್ದೇ ಒಂದು ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ರಿ ಮನೆ ಒಳಗಡೆ. ಅಂಡ್ ತುಂಬಾ ವಿಡಿಯೋಸ್ ವೈರಲ್ ಆಗ್ತಾ ಇತ್ತು ನಿಮ್ಮಿಬ್ರದ್ದು. ಅಂದ್ರೆ ಧನರಾಜ್ ಅವ್ರು ಅಳ್ಬೇಕಾರೆ ನೀವು ಹೋಗಿ ಸಮಾಧಾನ ಮಾಡೋದು, ಅಥವಾ ನಿಮ್ಮಿಬ್ರದ ಕಾಮಿಡಿ ಏನಿರ್ತಾ ಇತ್ತು ಕಂಟೆಂಟ್, ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವ್ರ ಬಗ್ಗೆ ಹೇಳೋದಿದ್ರೆ. ಅಣ್ಣ ಜಿಂಕೆ ಅಂತಾರ, ವೆರಿ ಸ್ವೀಟ್ ಆಯ್ತಾ. ಒಂಥರ ಮಗು ತರ ಮನ್ಸು ಅವ್ರಿಗೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಏನ್ ನೋಡಿದ್ನೋ ಹೋಗ್ತಾ ಹೋಗ್ತಾ ನಾನು ಆಗೋದೆ. ಹೌದು, ಆಕ್ಚುಲಿ ನೀವು ತುಂಬಾ ಅಳಕ್ ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ಜಿಂಕೆ ಆಗಿದ್ರು, ಹೋಗ್ತಾ ಕೊನೆಗೆ ತಂಗಿ ಜಿಂಕೆ ಆ ರೀತಿ ಆಗೋಯ್ತು. ಬಟ್ ಏನಾದ್ರು ಅವ್ರು ಬೇಜಾರಾಗುವಾಗ ನಂಗ್ ಕಣ್ಣಲ್ಲಿ ನೀರ್ ಬರೋದು, ಯಾಕೆ ಎಷ್ಟು ಬೇಜಾರಾಗ್ತಿದಾರೆ. ಅವ್ರಿಗೆ ಧೈರ್ಯ ಹೇಳುವಾಗ ನನ್ಗೂ ಒಂಥರ ಮೋಟಿವೇಶನ್, ಅವ್ರಿಗೆ ಮೋಟಿವ್ ಮಾಡ್ತೀನಿ ನಾನು, ಅವ್ರ ಜೊತೆಗೆ ನಾನು ಮೋಟಿವೇಟ್ ಆಗ್ತಿದ್ದೆ. ಅಂಡ್ ಯಾರಿಗೂ ಬೇಜಾರ್ ಮಾಡ್ಬೇಕು ಅಂತ ಯಾವತ್ತೂ ಮಾಡಿಲ್ಲ. ಅವ್ರಿಗೆ ಯಾರಿಗಾದ್ರೂ ಬೇಜಾರ್ ಆಗ್ತಿದ್ರೆ ಅವ್ರ ಕಣ್ಣಲ್ಲೂ ನೀರಿರೋದು, ಅವರು ಅಳೋರು, ಬೇಜಾರಾಗೋರು. ಅಂಡ್ ಅವ್ರ ಕ್ಯಾರೆಕ್ಟರೇ ಸೂಪರ್. ಅವ್ರ ಕ್ಯಾರೆಕ್ಟರ್ ನಾನು ಫಿದಾಗೋಗಿದ್ದೆ. ಏನೇ ಇದಾದ್ರೂ ಕ್ಲಾರಿಟಿ ಎಷ್ಟೊಂದ್ಸಲ ನೀವು ಕನ್ಫ್ಯೂಷನ್ ನೀವ್ ಆಗೋದಲ್ಲದೆ ಬೇರೆಯವ್ರನ್ನು ಮಾಡ್ತೀರ, ಹೋಗಿ ಸೈಡ್ಗೆ.